ಇತ್ತೀಚೆಗೆ ಇನ್ನೊಂದು ಪ್ರತಿ ವಾರ ಒಬ್ಬೊಬ್ರು ಹೊರಗಡೆ ಬರ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಫೈನಲಿ ಸುದೀಪ್ ಸರ್ ಕೈಯಲ್ಲಿ ರೈಟ್ ಮತ್ತು ಲೆಫ್ಟಲ್ಲಿ ಇರೋದು ಯಾರು? ಸರ್ ನನಗೆ ರಕ್ಷಿತಾ ಆಮೇಲೆ ಅಶ್ವಿನಿ ಗೌಡ ಅವರು ಈಗ ತುಂಬ ಸ್ಟ್ರಾಂಗ್ ಅನ್ನಿಸ್ತಾ ಇದ್ದಾರೆ. ಯಾಕಂದರೆ ಗಿಲ್ಲಿ ಬಂದು ನಿನ್ನೆ ಮೊನ್ನೆಯಿಂದ ಕೆಟ್ಟ ಹೆಸರು ತೊಗೊಳ್ತಾನೆ ಇದ್ದಾನೆ, ಫುಲ್ ಕೆಟ್ಟ ಹೆಸರು ಎಲ್ಲರ ಹತ್ರ ಉಗಿಸ್ಕೊಳ್ತಾನೆ ಇದ್ದಾನೆ. ಇವಾಗ ನಾನು 3 ದಿವಸ ಹೋದರೆ ಅವನಿಗೆ ಬೆಂಡೆತ್ತಿಕ್ ಬರೋಣ ಅಂತಾನೆ ಅಷ್ಟು ಸಿಟ್ಟು ಬಂದ್ಬಿಡಿ. ನೀವು ಹೋಗ್ತಿದ್ದೀರಾ ಬಿಗ್ ಬಾಸ್? ತಿರ್ಗಾ ಕರಿ ಮಾತುಕತೆ ಆಗ್ತಾ ಇದೆ ಸರ್. 3 ದಿವಸಕ್ಕೆ ಒಳಗೆ ಹೋಗೋ ಚಾನ್ಸಸ್ ಗೆಸ್ಟ್ ಆಗಿ ತಿರ್ಗಾ ಕರಿ ಅಂದ್ರೆ ಈಗ ಇಲ್ಲೇ ಉಳ್ಕೊಂಡ್ಬಿಟ್ಟ. ನಿಮ್ಮ ಅಲ್ಲಿ 3 ದಿವಸದಲ್ಲಿ ನಿಮ್ಮ ಆಟ ಅದೆಲ್ಲ ಸ್ಟ್ರಾಟಜಿ ನೋಡ್ಬಿಟ್ಟು ನೀವಿಲ್ಲ ಸತೀಶ್ ಅವ್ರ ಕೊನೆವರೆಗೂ ನೀವೇ ಇದ್ಬಿಡಿ ಅಂದ್ರೆ ಇರ್ತೀನಿ ಸರ್. ಅವ್ನಿಗೆ ಪಾಠ ಕಲ್ಸಕ್ಕೆ ಇರ್ತೀನಿ ಸರ್. ಅಂದ್ರೆ ನೀವು ಗಿಲ್ಲಿಗೆ ಪಾಠ ಕಲಿಸ್ಲಿಕ್ಕೆ ಅಷ್ಟೇ ಅವನೊಬ್ಬನಿಗೋಸ್ಕರ ಏನ್ ಮಾಡ್ಕೊಂಡು ಹೋಗ್ತೀನಿ ಸರ್. ಯಾಕಂದ್ರೆ ಅಷ್ಟು ನಾನು ಆಚೆ ಬರಕ್ಕೆ ನನಗೆ ಮೂಡ್ ಆಫ್ ಮಾಡಕ್ಕೆ ನನ್ನ ಕೆಟ್ಟದಾಗಿ ಅವ್ನು ನೋಡ್ಕೊಂಡಿದ್ಕೆ ಎಲ್ಲ ಗಿಲ್ಲಿನೇ ಕಾರಣ ಸರ್. ಅದು ನಾನೊಬ್ಬನಿಗೆ ಅಲ್ಲ, ಎಲ್ಲಾರ್ಗು ಸರ್. ಯಾರ್ಯಾರು ಇದ್ದಾರೆ ಎಲ್ಲಾರ್ಗೂ ಹೋದಾಗ ಎಲ್ಲ ಜೋಶಲ್ಲಿ ಹೋದ್ರಲ್ವ ಸರ್, ಎಲ್ಲರೂ ಡಲ್ ಆಗೋಕ್ಕೆ ಕಾರಣ ಗಿಲ್ಲಿನೇ ಸರ್. ಟೋಟಲಾಗಿ ಎಲ್ಲರನ್ನೂ ಹೇಳ್ತಾ ಇದ್ದೀನಿ, ಯಾರು ಸ್ಟ್ರಾಂಗ್ ಇದ್ದಾರೆ ಯಾರು ವೀಕ್ ಇದ್ದಾರೆ ಅಂತಲ್ಲ. ಒಬ್ಬೊಬ್ರಿಗೂ ಕಾವ್ಯ ಒಬ್ಳಿಗೆ ಬಿಟ್ಟು ಇನ್ನು ಎಲ್ಲರಿಗೂ ತುಳಿದು ಕೆಟ್ಟದಾಗಿ ಮಾತಾಡಿದ್ದಾನೆ, ಇನ್ಸಲ್ಟ್ ಮಾಡಿದ್ದಾನೆ, ಅಷ್ಟು ಚೀಪಾಗಿ ನೋಡ್ಕೊತಾನೆ, ಕೇವಲವಾಗಿ ಮಾತಾಡ್ತಾನೆ. ಅದನ್ನೆಲ್ಲ ಇವರು ತೋರಿಸೇ ಇಲ್ಲ ಸರ್. ಬರೀ ಒಂದು ಕಾಮಿಡಿ ಮಾತ್ರ ತೋರಿಸ್ತಾರೆ. ಜನಕ್ಕೆ ಅನ್ನಿಸುತ್ತೆ ಇವನೇ ವಿನ್ನರು ಅಂತ. ನಾನು ಒಂದು ಇಂಟರ್ವ್ಯೂಲಿ ಅವನೇ ವಿನ್ನರ್ ಅಂತ ಹೇಳಿದ್ದೀನಿ ಯಾವಾಗ ಸ್ಟಾರ್ಟಿಂಗಲ್ಲಿ. ಆದರೆ ರಕ್ಷಿತಾ ಆಡೋದು, ಆಮೇಲೆ ಅಶ್ವಿನಿ ಗೌಡ ಮೇಡಮ್ ಅವರು ಆಡೋದು, ಏನೇ ಅವರು ಫೈಟ್ ಆಡ್ತಾ ಇದ್ರು ಒಂದು ಕಾನ್ಫಿಡೆಂಟಲ್ಲಿದ್ದಾರೆ. ಆಮೇಲೆ ಯಾರಿಗೂ ಹರ್ಟ್ ಮಾಡ್ತಾ ಇಲ್ಲ, ಅವ್ರ ಪಾಡ್ಗೆ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಇವನು ಏನಂದ್ರೆ ಒಳಗೆ ಹಾಕ್ಕೊಂಡು ತುಳಿಯೋದಲ್ಲ ಸರ್. ಕೇವಲವಾಗಿ ಯಾರು ಗೆಸ್ಟ್ ಬಂದಿದ್ರೆ ಅವ್ರ ಹತ್ರ ಹಂಗೆ ಮಾತಾಡ್ತಾರ ಸರ್. ನಾನು ಇವತ್ತಿನ ಬಗ್ಗೆ ಹೇಳ್ತಾ ಇದ್ದೀನಿ ಸರ್. ನಿನ್ನೆದು ಅಷ್ಟು ಚೀಪಾಗಿ ಬಿಟ್ಟು ತಿನ್ಕೊಂಡು ಬಂದಿದ್ಯಾ ಆ ಥರ ಎಲ್ಲ ಕೆಟ್ಟಗೆಡ್ದಾಗ ಮಾತಾಡ್ತಾನೆ. ಅವರು ಸಮಾಜದಲ್ಲಿ ಎಷ್ಟು ಹೆಸರು ತೊಗೊಂಡಿರೋರು, ಅವ್ರಿಗೆ ಹೆಂಗೆ ಪಬ್ಲಿಕ್ ನೋಡ್ತಾ ಇರ್ತಾರೆ, ಅವ್ರಿಗೆ ಎಷ್ಟು ಇನ್ಸಲ್ಟ್ ಆಗುತ್ತೆ. ಆಮೇಲೆ ಮದುವೆದು ಏನೋ ಪಾಪ ಅವ್ರಿಗೆ ಎಷ್ಟನೇ ಮದುವೆ ಅಂತೆಲ್ಲ ಚೀಪಾಗಿ ಮಾತಾಡೋದು. ಈಗ ತಾನೇ ಅವ್ರಿಗೆ ಮದುವೆ ಸೆಟ್ ಆಗಿದೆ, ಅವ್ರು ಏನಂತ ಅನ್ಕೋಬಾರ್ದು, ಅವ್ರ ರಿಲೇಷನ್ಸ್ ಏನಂತ ಅನ್ಕೋಬಾರ್ದು. ಅಂದರೆ ಏನು ಮಾತಾಡ್ಬೇಕನ್ನೋ ಕಲ್ಚರೇ ಹೇಳ್ಕೊಟ್ಟಿಲ್ಲ ಸರ್ ಅವ್ನಿಗೆ. ಬರ್ತ ಅವ್ನು ಕಲ್ಚರೇ ಕಲ್ತಿಲ್ಲ ಸರ್. ಒಂದು ಒಳ್ಳೆ ಫ್ಯಾಮಿಲಿಯಿಂದ ಹುಟ್ಟು ಬಂದರೆ ಒಂದು ಕಲ್ಚರ್ ಕಲ್ತಿರ್ತಾರೆ, ಇವನು ಏನೂ ಕಲ್ತಿಲ್ಲ ಸರ್. ಯಾಕೆ ಗಿಲ್ಲಿನ ಅಷ್ಟೊಂದು ಟಾರ್ಗೆಟ್ ಮಾಡ್ತಿದ್ದೀರಾ? ಟಾರ್ಗೆಟ್ ಅಲ್ಲ ಸರ್, ಅವನ ಬುದ್ಧಿ ಅಷ್ಟು ಇರಿಟೇಷನ್ ಆಗುತ್ತೆ ಸರ್ ಎಲ್ಲಾರ್ಗು ಸರ್. ನನಗಂತೂ ನನ್ನ 2ನೇ ವಾರಕ್ಕೆ ನಾನು ಸೈಲೆಂಟ್ ಆಗೋ ಕಾರಣ ಗಿಲ್ಲಿನೇ ಸರ್. ಹಾಗಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಪ್ರಕಾರ ಲಾಯಲಾಗಿ ಆಡ್ತಿರೋದು ಯಾರು? ರಕ್ಷಿತಾ ಸರ್. ರಕ್ಷಿತಾ ಆಮೇಲೆ ಸೂರಜ್ಜು, ಆಮೇಲೆ ಇವರು ರಘು ಸರ್ರು. ಯಾಕಂದ್ರೆ ಅವರು ಡ್ರಾಮಾ ಥರ ಆಡ್ತಾ ಇಲ್ಲ ಸರ್. ಅವ್ರು ಏನಿದೆ ಅದು ಆಡ್ತಾ ಇದ್ದಾರೆ. ಅದು ಬಿಟ್ಟು ಕಾಕ್ರೋಚ್ ಸರ್ರು ಆಡ್ತಾ ಇದ್ರು, ಪಾಪ ಏನೋ ಆಗಿ ಇದು ಬಂದರು. ಅದು ಬಿಟ್ಟು ಇನ್ಯಾರಿದ್ರು, ಮಲ್ಲಮ್ಮ ಆಡ್ತಾ ಇದ್ರು ಸರ್. ಮಲ್ಲಮ್ಮ ಆಡ್ತಾ ಇದ್ರು. ಆಮೇಲೆ ಕರಿಬಸಪ್ಪ ಅವ್ರು ಆಡ್ತಾ ಇದ್ರು. ಇನ್ನು ಮಿಕ್ಕಿದವರೆಲ್ಲ ಡ್ರಾಮಾನೇ ಸರ್. ಅಶ್ವಿನಿ ಗೌಡ ಇವರೆಲ್ಲ ಒಳ್ಳೇದು. ಅದು ಬಿಟ್ಟು ಮಿಕ್ಕಿದವರೆಲ್ಲ ಡ್ರಾಮಾನೇ ಸರ್. ಎಲ್ಲೋ ಒಂದು ಕಡೆ ವ್ಯಕ್ತಿತ್ವದ ಆಟ ಆಡಿ ಅಂತ ಹೇಳಿದ್ರೆ ಅವರು ವೈಯಕ್ತಿಕ ಆಟವಾಗಿ ಶುರು ಮಾಡಿದ್ದಾರೆ. ಹೌದು ಸರ್, ಹೌದು. ಈಗ ನಾವು ವ್ಯಕ್ತಿತ್ವ ಆಟ ನಾವು ಆಡಿ ನಾನು ಒಂದು ವಾರದಲ್ಲಿ ಒಳ್ಳೆ ಹೆಸರು ತಗೊಂಡು ಬೇಷ್ ಅಂತ ಅನಿಸ್ಕೊಂಡಿದ್ದೆ ಸರ್. ಇವನು ಏನಂದರೆ ನಾನೊಂದು ಏನೋ ಒಂದು ಟಾಪಿಕ್ ಓಪನ್ ಮಾಡಿ ನಾನು ಏನೋ ಮಾತಾಡಕ್ಕೆ ಹೋದ್ರೆ, ಇಲ್ಲ ಕಾಮಿಡಿ ಮಾಡಕ್ಕೆ ಹೋದ್ರೆ, ಏನೋ ಒಂದು ನನ್ನ ಸ್ಟೋರಿ ಹೇಳ್ಕೊಳಕ್ಕೆ ಹೋದ್ರೆ ಹೆತ್ತು ಅಂದ್ಬಿಡೋದು. ಅವಾಗ ಏನಾಗುತ್ತೆ, ನಮಗೆ ಇನ್ಸಲ್ಟ್ ಆಗುತ್ತೆ ಸರ್. ಇನ್ಸಲ್ಟ್ ಆದಾಗ ಏನಾಗುತ್ತೆ, ನಮಗೆ ಮಾತಾಡೋಕ್ಕೆ ಮುಂದಕ್ಕೆ ಹೋಗೋಕ್ಕೆ ಆಗಲ್ಲ, ಮೂಡ್ ಆಫ್ ಆಗ್ಬಿಡುತ್ತೆ. ಅದು ಅಷ್ಟು ಜನ ಬೇರೆ ಇರ್ತಾರೆ, ಪ್ಲಸ್ ಪಬ್ಲಿಕ್ ನೋಡ್ತಾ ಇರ್ತಾರೆ ಅನ್ನೋ ಒಂದು ಭಯಕ್ಕೆ. ಅಂದರೆ ಇವನು ಏನಂದರೆ ಆಚೆ ಟ್ರೈನ್ ಆಗಿ ಬಂದ್ಬಿಟ್ಟಿದ್ದಾನೆ ಸರ್. ಅಂದರೆ ಇವನು ಆಲ್ರೆಡಿ ಎಲ್ಲ ಚಾನಲ್ ವರ್ಕ್ ಮಾಡಿದಾನಲ್ಲ, ಇವನಿಗೆ ಸ್ವಲ್ಪ ಯಾರೋ ಹೇಳ್ಕೊಟ್ಬಿಟ್ಟಿರ್ಬೋದು. ನೀನು ಮಾತಾಡಿದ್ರೆ ಇನ್ನೊಬ್ಬನ್ನೇ ತೋರಿಸ್ತಾರೆ, ಅವ್ರು ಮಾತಾಡಿದ್ರೆ ಅವ್ರನ್ನೇ ತೋರಿಸ್ತಾರೆ, ಇವ್ನು ಮಾತಾಡಿದ್ರೆ ಇವನ್ನೇ ತೋರಿಸ್ತಾರೆ ಅಂತ. ಅದಕ್ಕೆ ಇವನು ಏನಂದರೆ ಯಾರಿಗೂ ಮಾತಾಡಕ್ಕೆ ಬಿಡಲ್ಲ ಸರ್. ಎಲ್ಲಿಡ್ಲಿ ಅಂತ ಎಲ್ಲದಕ್ಕೂ ಬಾಯ್ ಹಾಕೊಂಡ್ಬರ್ತಾನೆ. ಹಾಗಿದ್ರೆ ನೀವು ಟ್ರೈನ್ ಅಪ್ ಆಗೋಗಿರ್ಲಿಲ್ವಾ ಮನೆ ಒಳಗಡೆ? ನನಗೇನು ಸರ್ A to Z ಗೊತ್ತು, ಹೆಂಗಿರ್ಬೇಕು ಅನ್ನೋದೇ ಗೊತ್ತಿಲ್ಲ ಸರ್. ಕಕ್ಕಸ್ ತೊಳ್ಕೊಂಡಿದ್ದೆ. ನೀವೇನು ಸರ್? ನನಗೆ ಟ್ರೈನಿಂಗ್ ನನಗೆ ಇದ್ದಕ್ಕಿದ್ದಂಗೆ ಕರೆದ್ರು ಸರ್. ಅಂದರೆ ನನಗೆ ಇತ್ತೀಚೆಗೆ ಇನ್ನೊಂದು ಪ್ರತಿ ವಾರ ಒಬ್ಬೊಬ್ರು ಹೊರಗಡೆ ಬರ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಫೈನಲಿ ಸುದೀಪ್ ಸರ್ ಕೈಯಲ್ಲಿ ರೈಟ್ ಮತ್ತು ಲೆಫ್ಟಲ್ಲಿ ಇರೋದು ಯಾರು? ಸರ್ ನನಗೆ ರಕ್ಷಿತಾ ಆಮೇಲೆ ಅಶ್ವಿನಿ ಗೌಡ ಅವರು ಈಗ ತುಂಬ ಸ್ಟ್ರಾಂಗ್ ಅನ್ನಿಸ್ತಾ ಇದ್ದಾರೆ. ಯಾಕಂದರೆ ಗಿಲ್ಲಿ ಬಂದು ನಿನ್ನೆ ಮೊನ್ನೆಯಿಂದ ಕೆಟ್ಟ ಹೆಸರು ತೊಗೊಳ್ತಾನೆ ಇದ್ದಾನೆ, ಫುಲ್ ಕೆಟ್ಟ ಹೆಸರು ಎಲ್ಲರ ಹತ್ರ ಉಗಿಸ್ಕೊಳ್ತಾನೆ ಇದ್ದಾನೆ. ಇವಾಗ ನಾನು 3 ದಿವಸ ಹೋದರೆ ಅವನಿಗೆ ಬೆಂಡೆತ್ತಿಕ್ ಬರೋಣ ಅಂತಾನೆ ಅಷ್ಟು ಸಿಟ್ಟು ಬಂದ್ಬಿಡಿ. ನೀವು ಹೋಗ್ತಿದ್ದೀರಾ ಬಿಗ್ ಬಾಸ್? ತಿರ್ಗಾ ಕರಿ ಮಾತುಕತೆ ಆಗ್ತಾ ಇದೆ ಸರ್. 3 ದಿವಸಕ್ಕೆ ಒಳಗೆ ಹೋಗೋ ಚಾನ್ಸಸ್ ಗೆಸ್ಟ್ ಆಗಿ ತಿರ್ಗಾ ಕರಿ ಅಂದ್ರೆ ಈಗ ಇಲ್ಲೇ ಉಳ್ಕೊಂಡ್ಬಿಟ್ಟ. ನಿಮ್ಮ ಅಲ್ಲಿ 3 ದಿವಸದಲ್ಲಿ ನಿಮ್ಮ ಆಟ ಅದೆಲ್ಲ ಸ್ಟ್ರಾಟಜಿ ನೋಡ್ಬಿಟ್ಟು ನೀವಿಲ್ಲ ಸತೀಶ್ ಅವ್ರ ಕೊನೆವರೆಗೂ ನೀವೇ ಇದ್ಬಿಡಿ ಅಂದ್ರೆ ಇರ್ತೀನಿ ಸರ್. ಅವನಿಗೆ ಪಾಠ ಕಲ್ಸಕ್ಕೆ ಇರ್ತೀನಿ ಸರ್. ಅಂದ್ರೆ ನೀವು ಗಿಲ್ಲಿಗೆ ಪಾಠ ಕಲಿಸ್ಲಿಕ್ಕೆ ಅಷ್ಟೇ ಅವನೊಬ್ಬನಿಗೋಸ್ಕರ ಏನ್ ಮಾಡ್ಕೊಂಡು ಹೋಗ್ತೀನಿ ಸರ್. ಯಾಕಂದ್ರೆ ಅಷ್ಟು ನಾನು ಆಚೆ ಬರಕ್ಕೆ ನನಗೆ ಮೂಡ್ ಆಫ್ ಮಾಡಕ್ಕೆ, ನನ್ನ ಕೆಟ್ಟದಾಗಿ ಅವ್ನು ನೋಡ್ಕೊಂಡಿದ್ಕೆ ಎಲ್ಲ ಗಿಲ್ಲಿನೇ ಕಾರಣ ಸರ್. ಅದು ನಾನೊಬ್ಬನಿಗೆ ಅಲ್ಲ, ಎಲ್ಲಾರ್ಗು ಸರ್. ಯಾರ್ಯಾರು ಇದ್ದಾರೆ ಎಲ್ಲಾರ್ಗೂ
ಹೋದಾಗ ಎಲ್ಲ ಜೋಶಲ್ಲಿ ಹೋದ್ರಲ್ವ ಸರ್, ಎಲ್ಲರೂ ಡಲ್ ಆಗಕ್ಕೆ ಕಾರಣ ಗಿಲ್ಲಿನೇ ಸರ್. ಟೋಟಲಾಗಿ ಎಲ್ಲರನ್ನೂ ಹೇಳ್ತಾ ಇದ್ದೀನಿ, ಯಾರು ಸ್ಟ್ರಾಂಗ್ ಇದ್ದಾರೆ ಯಾರು ವೀಕ್ ಇದ್ದಾರೆ ಅಂತಲ್ಲ, ಒಬ್ಬೊಬ್ರಿಗೂ ಕಾವ್ಯ ಒಬ್ಳಿಗೆ ಬಿಟ್ಟು ಇನ್ನು ಎಲ್ಲರಿಗೂ ತುಳಿದು ಕೆಟ್ಟದಾಗಿ ಮಾತಾಡಿದ್ದಾನೆ, ಇನ್ಸಲ್ಟ್ ಮಾಡಿದ್ದಾನೆ, ಅಷ್ಟು ಚೀಪಾಗಿ ನೋಡ್ಕೊತಾನೆ, ಕೇವಲವಾಗಿ ಮಾತಾಡ್ತಾನೆ. ಅದನ್ನೆಲ್ಲ ಇವರು ತೋರಿಸೇ ಇಲ್ಲ ಸರ್, ಬರೀ ಒಂದು ಕಾಮಿಡಿ ಮಾತ್ರ ತೋರಿಸ್ತಾರೆ. ಜನಕ್ಕೆ ಅನ್ನಿಸುತ್ತೆ ಇವನೇ ವಿನ್ನರು ಅಂತ. ನಾನು ಒಂದು ಇಂಟರ್ವ್ಯೂಲಿ ಅವನೇ ವಿನ್ನರ್ ಅಂತ ಹೇಳಿದ್ದೀನಿ, ಯಾವಾಗ ಸ್ಟಾರ್ಟಿಂಗಲ್ಲಿ. ಆದರೆ ರಕ್ಷಿತಾ ಆಡೋದು, ಆಮೇಲೆ ಅಶ್ವಿನಿ ಗೌಡ ಮೇಡಮ್ ಅವರು ಆಡೋದು, ಏನೇ ಅವರು ಫೈಟ್ ಆಡ್ತಾ ಇದ್ರು ಒಂದು ಕಾನ್ಫಿಡೆಂಟಲ್ಲಿದ್ದಾರೆ, ಆಮೇಲೆ ಯಾರಿಗೂ ಹರ್ಟ್ ಮಾಡ್ತಾ ಇಲ್ಲ, ಅವ್ರ ಪಾಡ್ಗೆ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಇವ್ನು ಏನಂದ್ರೆ ಒಳಗೆ ಹಾಕೊಂಡು ತುಳಿಯೋದಲ್ಲ ಸರ್, ಕೇವಲವಾಗಿ ಯಾರು ಗೆಸ್ಟ್ ಬಂದಿದ್ರೆ ಅವ್ರ ಹತ್ರ ಹಂಗೆ ಮಾತಾಡ್ತಾರ ಸರ್. ನಾನು ಇವತ್ತಿನ ಬಗ್ಗೆ ಹೇಳ್ತಾ ಇದ್ದೀನಿ ಸರ್, ನಿನ್ನೆದು ಅಷ್ಟು ಚೀಪಾಗಿ ಬಿಟ್ಟು ತಿನ್ಕೊಂಡು ಬಂದಿದ್ಯಾ ಆ ಥರ ಎಲ್ಲ ಕೆಟ್ಟಗೆಡ್ದಾಗ ಮಾತಾಡ್ತಾನೆ. ಅವರು ಸಮಾಜದಲ್ಲಿ ಎಷ್ಟು ಹೆಸರು ತೊಗೊಂಡಿರೋರು, ಅವ್ರಿಗೆ ಹೆಂಗೆ ಪಬ್ಲಿಕ್ ನೋಡ್ತಾ ಇರ್ತಾರೆ, ಅವ್ರಿಗೆ ಎಷ್ಟು ಇನ್ಸಲ್ಟ್ ಆಗುತ್ತೆ. ಆಮೇಲೆ ಮದುವೆದು ಏನೋ ಪಾಪ ಅವ್ರಿಗೆ ಎಷ್ಟನೇ ಮದುವೆ ಅಂತೆಲ್ಲ ಚೀಪಾಗಿ ಮಾತಾಡೋದು. ಈಗ ತಾನೇ ಅವ್ರಿಗೆ ಮದುವೆ ಸೆಟ್ ಆಗಿದೆ, ಅವ್ರು ಏನಂತ ಅನ್ಕೋಬಾರ್ದು, ಅವ್ರ ರಿಲೇಷನ್ಸ್ ಏನಂತ ಅನ್ಕೋಬಾರ್ದು. ಅಂದರೆ ಏನು ಮಾತಾಡ್ಬೇಕನ್ನೋ ಕಲ್ಚರೇ ಹೇಳ್ಕೊಟ್ಟಿಲ್ಲ ಸರ್ ಅವ್ರಿಗೆ. ಬೈ ಬರ್ತ್ ಅವ್ನ ಕಲ್ಚರೇ ಕಲ್ತಿಲ್ಲ ಸರ್. ಒಂದು ಒಳ್ಳೆ ಫ್ಯಾಮಿಲಿಯಿಂದ ಹುಟ್ಟು ಬಂದರೆ ಒಂದು ಕಲ್ಚರ್ ಕಲ್ತಿರ್ತಾರೆ, ಇವನು ಏನೂ ಕಲ್ತಿಲ್ಲ ಸರ್. ಯಾಕೆ ಗಿಲ್ಲಿನ ಅಷ್ಟೊಂದು ಟಾರ್ಗೆಟ್ ಮಾಡ್ತಿದ್ದೀರಾ? ಟಾರ್ಗೆಟ್ ಅಲ್ಲ ಸರ್, ಅವನ ಬುದ್ಧಿ ಅಷ್ಟು ಇರಿಟೇಷನ್ ಆಗುತ್ತೆ ಸರ್ ಎಲ್ಲಾರ್ಗು ಸರ್. ನನಗಂತೂ ನನ್ನ 2ನೇ ವಾರಕ್ಕೆ ನಾನು ಸೈಲೆಂಟ್ ಆಗೋ ಕಾರಣ ಗಿಲ್ಲಿನೇ ಸರ್. ಹಾಗಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಪ್ರಕಾರ ಲಾಯಲ್ ಆಗಿ ಆಡ್ತಿರೋದು ಯಾರು? ರಕ್ಷಿತಾ ಸರ್. ರಕ್ಷಿತಾ, ಆಮೇಲೆ ಸೂರಜ್ಜು, ಆಮೇಲೆ ಇವರು ರಘು ಸರ್ರು. ಯಾಕಂದ್ರೆ ಅವರು ಡ್ರಾಮಾ ಥರ ಆಡ್ತಾ ಇಲ್ಲ ಸರ್, ಅವ್ರು ಏನಿದೆ ಅದು ಆಡ್ತಾ ಇದ್ದಾರೆ. ಅದು ಬಿಟ್ಟು ಕಾಕ್ರೋಚ್ ಸರ್ರು ಆಡ್ತಾ ಇದ್ರು, ಪಾಪ ಏನೋ ಆಗಿ ಇದು ಬಂದರು. ಅದು ಬಿಟ್ಟು ಇನ್ಯಾರಿದ್ರು, ಮಲ್ಲಮ್ಮ ಆಡ್ತಾ ಇದ್ರು ಸರ್, ಮಲ್ಲಮ್ಮ ಆಡ್ತಾ ಇದ್ರು. ಆಮೇಲೆ ಕರಿಬಸಪ್ಪ ಅವ್ರು ಆಡ್ತಾ ಇದ್ರು. ಇನ್ನು ಮಿಕ್ಕಿದವರೆಲ್ಲ ಡ್ರಾಮಾನೇ ಸರ್. ಅಶ್ವಿನಿ ಗೌಡ ಇವರೆಲ್ಲ ಒಳ್ಳೇದು, ಅದು ಬಿಟ್ಟು ಮಿಕ್ಕಿದವರೆಲ್ಲ ಡ್ರಾಮಾನೇ ಸರ್. ಎಲ್ಲೋ ಒಂದು ಕಡೆ ವ್ಯಕ್ತಿತ್ವದ ಆಟ ಆಡಿ ಅಂತ ಹೇಳಿದ್ರೆ ಅವರು ವೈಯಕ್ತಿಕ ಆಟವಾಗಿ ಶುರು ಮಾಡಿದ್ದಾರೆ. ಹೌದು ಸರ್, ಹೌದು. ಈಗ ನಾವು ವ್ಯಕ್ತಿತ್ವ ಆಟ ನಾವು ಆಡಿ ನಾನು ಒಂದು ವಾರದಲ್ಲಿ ಒಳ್ಳೆ ಹೆಸರು ತಗೊಂಡು ಬೇಷ್ ಅಂತ ಅನಿಸ್ಕೊಂಡಿದ್ದೆ ಸರ್. ಇವನು ಏನಂದರೆ, ನಾನೊಂದು ಏನೋ ಒಂದು ಟಾಪಿಕ್ ಓಪನ್ ಮಾಡಿ ನಾನು ಏನೋ ಮಾತಾಡಕ್ಕೆ ಹೋದ್ರೆ, ಇಲ್ಲ ಕಾಮಿಡಿ ಮಾಡಕ್ಕೆ ಹೋದ್ರೆ, ಏನೋ ಒಂದು ನನ್ನ ಸ್ಟೋರಿ ಹೇಳ್ಕೊಳಕ್ಕೆ ಹೋದ್ರೆ ಹೆಪ್ಪು ಅಂದ್ಬಿಡೋದು. ಅವಾಗ ಏನಾಗುತ್ತೆ, ನಮಗೆ ಇನ್ಸಲ್ಟ್ ಆಗುತ್ತೆ ಸರ್. ಇನ್ಸಲ್ಟ್ ಆದಾಗ ಏನಾಗುತ್ತೆ, ನಮಗೆ ಮಾತಾಡೋಕ್ಕೆ ಮುಂದಕ್ಕೆ ಹೋಗೋಕ್ಕೆ ಆಗಲ್ಲ, ಮೂಡ್ ಆಫ್ ಆಗ್ಬಿಡುತ್ತೆ. ಅದು ಅಷ್ಟು ಜನ ಬೇರೆ ಇರ್ತಾರೆ, ಪ್ಲಸ್ ಪಬ್ಲಿಕ್ ನೋಡ್ತಾ ಇರ್ತಾರೆ ಅನ್ನೋ ಒಂದು ಭಯಕ್ಕೆ. ಅಂದರೆ ಇವನು ಏನಂದರೆ ಆಚೆ ಟ್ರೈನ್ ಆಗಿ ಬಂದ್ಬಿಟ್ಟಿದ್ದಾನೆ ಸರ್. ಅಂದರೆ ಇವನು ಆಲ್ರೆಡಿ ಎಲ್ಲ ಚಾನಲ್ ವರ್ಕ್ ಮಾಡಿದಲ್ಲ, ಇವನಿಗೆ ಸ್ವಲ್ಪ ಯಾರೋ ಹೇಳ್ಕೊಟ್ಬಿಟ್ಟಿರ್ಬೋದು. ನೀನು ಮಾತಾಡಿದ್ರೆ ನೀನೊಬ್ಬನ್ನೇ ತೋರಿಸ್ತಾರೆ, ಅವ್ರು ಮಾತಾಡಿದ್ರೆ ಅವ್ರನ್ನೇ ತೋರಿಸ್ತಾರೆ, ಇವ್ನು ಮಾತಾಡಿದ್ರೆ ಇವನ್ನೇ ತೋರಿಸ್ತಾರೆ ಅಂತ. ಅದಕ್ಕೆ ಇವನು ಏನಂದರೆ ಯಾರಿಗೂ ಮಾತಾಡಕ್ಕೆ ಬಿಡಲ್ಲ ಸರ್. ಎಲ್ಲಿಡ್ಲಿ ಅಂತ ಎಲ್ಲದಕ್ಕೂ ಬಾಯ್ ಹಾಕೊಂಡ್ಬರ್ತಾನೆ. ಹಾಗಿದ್ರೆ ನೀವು ಟ್ರೈನ್ ಅಪ್ ಆಗಿ ಹೋಗಿರ್ಲಿಲ್ವಾ ಮನೆ ಒಳಗಡೆ? ನನಗೇನು ಸರ್ A to Z ಗೊತ್ತು, ಹೆಂಗಿರ್ಬೇಕು ಅನ್ನೋದೇ ಗೊತ್ತಿಲ್ಲ ಸರ್. ಕಕ್ಕಸ್ ತೊಳ್ಕೊಂಡಿದ್ದೆ, ನೀವೇನು ಸರ್? ನನಗೆ ಟ್ರೈನಿಂಗ್, ನನಗೆ ಇದ್ದಕ್ಕಿದ್ದಂಗೆ ಕರೆದ್ರು ಸರ್. ಅಂದರೆ ನನಗೆ